ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಗವಾರ ಸತ್ಯಣ್ಣ, ರೋಟರಿ ಮುಳಬಾಗಿಲು ಸೆಂಟ್ರಲ್ ಅಧ್ಯಕ್ಷರು ಮತ್ತು ನಮ್ಮ RL ಜಾಲಪ್ಪ ಆಸ್ಪತ್ರೆ ಎಲ್ಲ ನಮ್ಮ ಡಾಕ್ಟ್ರು ಸಿಬ್ಬಂದಿಯವರು ಮತ್ತು ಆನಂದ್ ವಿದ್ಯಾಸಂಸ್ಥೆ ಎಲ್ಲ ನಮ್ಮ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲರೂ ಇವತ್ತು ಈ ಹೆಲ್ತ್ ಕ್ಯಾಂಪನ್ನು ಈ ಆನಂದ್ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಆಚರಿಸಲಾಗಿದೆ. ಇದಕ್ಕೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ, ಇಂಥ ಮಕ್ಕಳಿರೋ ಕಡೆನೇ ಬಂದು ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದೆ ತಿಳಿಸ್ಕೊಟ್ರೆ ಪೇರೆಂಟ್ ಗೊತ್ತಾಗತ್ತೆ, ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಗೊತ್ತಾಗತ್ತೆ, ಅವ್ರನ್ನ ನೆಕ್ಸ್ಟ್ ಯಾವ ಥರ ಏನು ಮಾಡಬೇಕು ಅಂತ ಒಂದು ಗೊತ್ತಾಗುತ್ತೆ. ಯಾಕಂದರೆ ಹುಡುಗರಿಗೆ ತಲೆನೋವು ಅಂತಿರುತ್ತೆ, ಗೊತ್ತಾಗ್ತಾ ಇರಲ್ಲ, ಒಂದು ಕಣ್ಣದೊಂದು ಸ್ವಲ್ಪ ಬರಗಾಗೋದು ಅದೆಲ್ಲ ಗೊತ್ತಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೋದು, ಏನನ್ನಾದರೂ ಕಂಟ್ರೋಲ್ ಮಾಡ್ಕೋಬೋದು. ಅದಕ್ಕೆ ಈ ಥರ ಒಂದು ಮಕ್ಕಳಿಗೂ ಒಂದು ಚೆಕಪ್ ಮಾಡೋಂಥ ಹೆಲ್ತ್ ಚೆಕಪ್ ಮಾಡೋದ್ರಲ್ಲಿ RL ಜಾಲಪ್ಪ ಅವ್ರಿಗೆ ಮೊದಲನೇದಾಗಿ ಹೇಳ್ತೀನಿ, ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುರು ಮತ್ತು ಸಾರ್ವಜನಿಕರು ಎಲ್ಲರೂ ಅವ್ರಿಗೆ ಅಭಿನಂದನೆಗಳು ಸಲ್ಲಬೇಕು. ಯಾಕಂದರೆ ಒಂದು ನಾವು ಎಲ್ಲಿದ್ದು ಅಲ್ಲೇ ಜಾಗಕ್ಕೆ ಬಂದು ಅವರು ಹೆಲ್ತ್ ಚೆಕಪ್ ಮಾಡಿ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಕೈಯಲ್ಲಿ ಆದಷ್ಟು ಮೆಡಿಸಿನ್ ಕೊಡ್ತೀವಿ, ನಮಗೆಲ್ಲ ಆದಷ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ತೀವಿ, ಇನ್ನೂ ಜಾಸ್ತಿ ಆದರೆ ನಾವು ನಮ್ಮ ಇಲ್ಲಿ ಈ ಥರ ಇರುತ್ತೆ ಅಂತೇಳಿ ನಮಗೆ ತಾಲೂಕಿನ ಎಲ್ಲ ಹಳ್ಳಿಗಳು, ಪಂಚಾಯತಿ ಮತ್ತು ಸ್ಕೂಲ್ಗಳು ಎಲ್ಲ ಕಡೆನೂ ಹೋದು ಅವರು ಕೇಳಿದ ತಕ್ಷಣ ನಾವು ಈ ಥರ ನಾವು ಹೆಲ್ತ್ ಚೆಕಪ್ ಇಂಥ ಊರಲ್ಲಿ ಮಾಡಬೇಕು, ಇಂಥ ಪಂಚಾಯತಲ್ಲಿ ಮಾಡಬೇಕು, ಒಂದು ಗಡಿ ಭಾಗದಲ್ಲಿದೆ, ಆಂಧ್ರ ಗಡಿ ಭಾಗದಲ್ಲಿದೆ, ಇಂಥ ಕಡೆ ಮಾಡಬೇಕು ಅಂತೇಳಿ ನಾವು ಹೇಳಿದ ತಕ್ಷಣ ಯಾವ ಡೇಟ್ ಹೇಳಿದ್ರೆ ಆ ಡೇಟಿಗೆ ನಾವು ಬಂದು ಅಲ್ಲಿ ಹೆಲ್ತ್ ಚೆಕಪ್ ಮಾಡಿಸ್ತೀವಿ. ನಿಮಗೆ ನಮ್ಮ ತಾಲೂಕಿನ ಎಲ್ಲರೂ ಜನರು ಆರೋಗ್ಯ ಆಗಿರ್ಬೇಕಂತೇಳಿ ನಾವು ಸುಮಾರು 106 ಕ್ಯಾಂಪ್ಗಳನ್ನು ಮಾಡಿದ್ದೀನಿ. ಸೊ ಇದಕ್ಕೆ ಮುಂಚೆನೂ ನಾನು ರೋಟರಿ ಅಧ್ಯಕ್ಷನಾಗಿದ್ದೆ 1 ವರ್ಷ, ಇವಾಗ 2ನೇ ಸಲ ರೋಟರಿ ಅಧ್ಯಕ್ಷನಾಗಿದ್ದೀನಿ. ಇವಾಗ ಇವರು ನಮ್ಮ RL ಜಾಲಪ್ಪ ಅವರು ನಿಜವಾಗ್ಲೂ ನಮ್ಗೆ ಕಷ್ಟ ಅಂದರೆ ನಾವಿದ್ದೀವಿ ಅಂತ ಹೇಳಿದ್ರೆ ದುಡ್ಡೆಲ್ಲ ಬೇಕಾದ ಆರೋಗ್ಯ ನಮ್ಗೆ ಮುಖ್ಯ. ಆರೋಗ್ಯಕ್ಕೋಸ್ಕರ ನಮ್ಮ ಜೊತೆಯಲ್ಲಿರ್ತಾರೆ. ನಾವು ಎಲ್ಲಿ ಏನಾದ್ರೂ ಬಂದು ಒಂಥರ ನಮಗೆ ಯಾವುದೇ ಪ್ರಾಬ್ಲಮ್ ಇದ್ರೆ ತೋರಿಸು ನೋಡಿ, ನೀವು ನೋಡ್ತಾ ಇದ್ದೀವಿ ಲಕ್ಷಾಂತರ ಮೆಡಿಸಿನ್ಗಳೊಂದು ಸ್ಪಾಟ್ಗೆ ಎತ್ಕೊಂಬಂದಿಕ್ಕೆ ಅಲ್ಲಿ ಚೆಕಪ್ ಮಾಡಿದ ತಕ್ಷಣ ಅಲ್ಲೇ ಮೆಡಿಸಿನ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಏನನ್ನ ಜಾಸ್ತಿ ಪ್ರಾಬ್ಲಮ್ ಇದೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ. ಅದು ಇಲ್ಲಕ್ಕಾದ್ರೆ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೋಬೋದು. ಅದಕ್ಕೋಸ್ಕರ ದುಡ್ಡಿಗೆ ಮುಖ್ಯ ಆರೋಗ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಮಕ್ಕಳು ಸುಮಾರು ಆನಂದ್ ವಿದ್ಯಾ ಸಂಸ್ಥೆಯಲ್ಲಿ 450 ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನೋಡಿ ಲೈನಾಗಿ ಎಲ್ರಿಗೂ ಚೆಕಪ್ ಮಾಡಿಸ್ತಾ ಇದ್ದಾರೆ. ಎಲ್ಲ ಚೆಕಪ್ ಮಾಡಿದಾಗ ಅವ್ರಿಗೊಂದು ಇದಾಗುತ್ತೆ, ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದರೆ ಅವ್ರು ಇನ್ನೂ ಧೈರ್ಯವಾಗಿ ವಿದ್ಯೆಯನ್ನು ಇದು ಮಾಡೋದು. ಯಾವುದನ್ನ ಪ್ರಾಬ್ಲಮ್ ಇದ್ರೆ ಹೇಳಿದ್ರೆ ಇವಾಗ ಕಂಟ್ರೋಲ್ ಮಾಡ್ಕೋಬೋದು. ಇದಕ್ಕೆ ಸರ್ ನಿಜವಾಗ್ಲೂ ನಮ್ಮ RL ಜಾಲಪ್ಪ ಅವ್ರ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಹಾಸ್ಪಿಟ್ಲ್ ಇದ್ದವ್ರಿಗೆ ನಮ್ಮ ಒಂದು ಸೆಲೆಕ್ಟ್ ಹೊಡೆಯಬೇಕು. ಯಾಕಂದರೆ ಅವ್ರಿಗೆ ನಮ್ಗೆ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕರು, ನಮ್ಮ ರೈತರಿಗೂ, ನಮ್ಮ ಮಕ್ಕಳಿಗೂ, ನಾವು ಇರೋದೇ ಒಂದು ಗಡಿ ಭಾಗದಲ್ಲಿದ್ದೀವಿ ತಾಲೂಕು, ಇಂಥ ಭಾಗದಲ್ಲಿರುವಂಥ ನಮ್ಮ ಶಾಲೆಗಳಿಗೂ ಮತ್ತು ಎಲ್ಲ ರೈತರಿಗೂ, ಎಲ್ಲ ನಮ್ಮ ಪಂಚಾಯತ್ ಅಂದರೆ ರೈತರೆಲ್ಲ ಸೇರ್ತಾರೆ, ಎಲ್ಲ ಶಾಲೆಗಳಲ್ಲೂ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾತ್ರ ಜಾಸ್ತಿ ಈ ಒಂದು ತಾಲೂಕನ್ನು ಒಳ್ಳೆಯ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಫುಡ್ದಲ್ಲಾಗಲಿ, ಒಂದು ಆರೋಗ್ಯ ಆಗಲಿ ಮತ್ತು ಬಡ ಮಕ್ಕಳು ಯಾವುದೇ ಒಂದು ಎಜುಕೇಷನ್ ಆಗಲಿ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಕೃಷ್ಣಮೂರ್ತಿ ಅವರು. ಅವ್ರಿಗೂ ನಿಜವಾಗ್ಲೂ ಅಭಿನಂದನೆಗಳು ಸಲ್ಲಬೇಕು. ಅದೇ ರೀತಿ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ ಉತ್ನೂರು ಅರುಣ್ ಕುಮಾರ್ ಅವರು ಆಗಲಿ, ನಮ್ಮ ಮೇಡಮ್ ಅವರು ಇದ್ದಾರೆ, ಮತ್ತು ನಮ್ಮ RL ಜಾಲಪ್ಪ ಅವರಂತ ಚಂದ್ರಶೇಖರ್ ಅವರು ನಿಜವಾಗ್ಲೂ ನಮ್ಗೆ ಯಾವುದೇ ಒಂದು ಹೆಲ್ತ್ ಕ್ಯಾಂಪ್ ಅಂದ್ರೂ ಸಹ ಒಂದು ಒಳ್ಳೆಯದೇ. ನೆಕ್ಸ್ಟ್ ಒಂದು ಬರೋ ದಿನಗಳಲ್ಲಿ ಜಾಲಪ್ಪ ಮೊಬೈಲ್ ಹಾಸ್ಪಿಟ್ಲ್ ಅಂತ ಒಂದು ಬಸ್ಸು ಬರ್ತಾ ಇದೆ, ಅಲ್ಲೇ ಸ್ಪಾಟ್ಗೆ ಹೋಗೋದು, ಎಲ್ಲ ಅಲ್ಲೇ ಬಸ್ಸಲ್ಲೇ ಟ್ರೀಟ್ಮೆಂಟು ಕೊಡೋದು ಎಲ್ಲ ಅಂತ ಇದೆ. ಅದು ಇನ್ನೂ ಒಳ್ಳೇದಾಯಿತು. ಒಳ್ಳೆ ಒಂದು ಮಿಷನರಿಯವ್ರು ಬಂದಿದೆ. ಇಂಥ ಮಿಷನರಿಯನ್ನು ನಾವು ಈ ಥರ ಒಂದು ಹೆಲ್ತ್ ಚೆಕಪ್ ಮಾಡ್ಕೋಬೇಕಂದ್ರೆ ಯಾವನ್ನ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ 5,000 ಮಿನಿಮಮ್ ಆಗುತ್ತೆ. 5,000 ಆಗುತ್ತೆ. 5,000 ರೂಪಾಯಿ ಆದ್ರೂ ಎಲ್ಲ ಚೆಕಪ್ ಮಾಡೋದು ಫ್ರೀಯಾಗಿ ಮಾಡ್ತಾಯಿದ್ದಾರೆ. ಅದರಲ್ಲೂ ಜೊತೆಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಇನ್ನು ನಮ್ಗೆ ಅದಕ್ಕನ್ನ ಅವರು ಸಹಾಯ ಮಾಡೋದು ಒಳ್ಳೆಯದು. ಇದಕ್ಕೆಲ್ಲರೂ ನಾವು ಸ್ಪಂದಿಸಬೇಕು. ಎಲ್ಲರೂ ಎಲ್ಲ ಕಡೆನೂ ಎಲ್ಲಿ ಹೆಲ್ತ್ ಕ್ಯಾಂಪ್ ಆಗ್ತಾ ಅಲ್ಲಿ ಹೋಗಿ ಎಲ್ಲರೂ ಚೆಕಪ್ ಮಾಡ್ಕೊಳ್ರಿ. ಒಳ್ಳೆಯ ಒಂದು ಇದಾಗುತ್ತೆ. ನಮ್ಗೆ ಏನನ್ನ ಪ್ರಾಬ್ಲಮ್ ಇದೆ ಅವಾಗ ಗೊತ್ತಾಗುತ್ತೆ. ಕೆಲವ್ರು ಗೊತ್ತಾಗಲ್ಲ, ತಲೆನೋವು ಅಂತ ಗೊತ್ತಾಗುತ್ತೆ, ತಲೆನೋವು ಅನ್ಕೊಂತಿರ್ತಾರೆ. ತಲೆನೋವು ಅಂದರೆ BP ಇರುತ್ತೆ, ಇಲ್ಲಿ ನೋವು ಹಾರ್ಟ್ ಹತ್ರ ನೋವ್ತಾ ಇದ್ರೆ ಗ್ಯಾಸ್ಟ್ರಿಕ್ ಅನ್ಕೊಳುತ್ತೆ. ಚೆಕಪ್ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಅಂತ ಗೊತ್ತಾಗೋದು. ಅದು ಫಸ್ಟೇ ನಮ್ಗೆ ಗೊತ್ತಾಗೋದಕ್ಕೋಸ್ಕರ ನಾವು ತಿಳ್ಕೊಂಡ್ರೆ ನಮ್ಗೆ ಏನೋ ಮಾಡ್ಕೋಬೋದು. ಎಲ್ಲ ಕಡೆನೂ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನಮ್ಮ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರು ಒಂದು ಹೆಲ್ತ್ ಕ್ಯಾಂಪ್ ಒಂದು ಇದು ಇಕ್ಕಿದ್ದಾರೆ ಸ್ಕೀಮ್, ಅದು ಆಯುಷ್ಮಾನ್ ಭವ ಅಂತ ಇಕ್ಕಿದ್ದಾರೆ. ಅದಕ್ಕೆಲ್ಲಾನು ಒಂದು ಸ್ಪಂದಿಸಬೇಕು, ಹೋಗ್ಬೇಕು. ನಾವು ಹೆಲ್ತ್ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತೇಳಿ ಇಂಥ ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ದಿನಗಳಲ್ಲಿ ಕೂಡ ಪಂಚಾಯತ್ ಮಾಡ್ತಾ ಇದ್ದೀವಿ, ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಚೆಕಪ್ ಮಾಡ್ಕೊಳ್ರಿ, ಆರೋಗ್ಯ ಚೆನ್ನಾಗಿರ್ಲಿ, ನೀವೆಲ್ಲರೂ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರೋದು. ಅದಕ್ಕೋಸ್ಕರ ಈ ಹೆಲ್ತ್ ಕ್ಯಾಂಪ್ ಅನ್ನು ನಾವು ಉಪಯೋಗಿಸ್ಬೇಕು. ಅವರು ನಮ್ಮ ಮನೆ ಹತ್ರಕ್ಕೆ ಬಂದು ನಮಗೆ ಒಂದು ಹೆಲ್ತ್ ಇದನ್ನು ಕೊಡ್ತಾ ಇದ್ರೆ ಅದಕ್ಕೆ ನಮ್ಗೆ ಒಳ್ಳೇದಾಯ್ತು. ನೀವೆಲ್ಲರೂ ಇದೇ ತರ ನಾವು ಚೆಕಪ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಆರೋಗ್ಯವನ್ನು ನಾವು ವಿತರಣೆ ಮಾಡ್ಕೋಬೇಕಂತೇಳಿ ಹೇಳಿ ಇಷ್ಟಪಡ್ತೀನಿ. ಸರ್, ನೀವು ಹೇಳಿದ್ರಿ ಇಡೀ ಪಂಚಾಯತ್ ವೈಸು ನಾವು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈ ಪಂಚಾಯತ್ ವಿಲೇಜ್ ಆಗಿರ್ಬೋದು, ಮುಳಬಾಗಿಲು ತಾಲೂಕು ಹಳ್ಳಿಗಳಲ್ಲಿ ಆಗಿರ್ಬೋದು, ಎಲ್ಲಿ ನೋಡಿ ಸತ್ತನ್ನ ಕೇಳಿ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಸರ್? ಈ ಸತ್ತನ್ನ ಯಾರು? ಇದು ಮುಖ್ಯ ಉದ್ದೇಶ ಏನು ಈ ಹೆಸರು ಬರೋಕ್ಕೆ? ಸರ್, ನಾವು ಈಗ ಹೇಳಿದಕ್ಕೆ ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ವ್ಯವಸಾಯ ಮಾಡಿಕೊಂಡು ಬೆಳೆದಿರೋರು. ನಾನು ಒಂದು ತರಕಾರಿ ಹೆಚ್ಚಾಗಿ ಬೆಳೆಸ್ತಾ ಇದ್ದೆ. ಅದು ಹತ್ಕೊಂಡು ಹಾಕಿ ಬಂದಾಗ ತರಕಾರಿನ ಬೇರೆ ಕಡೆ ಕಳಿಸಿದ್ರೂ ಸಹ ನಾವು ಏನು ಅಂತ ಅಲ್ಲಿ ಯಾಕೆ 200-300 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಹೋಗ್ಬೇಕು, ಬರ್ಬೇಕು ಅಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ. ರೈತರು ಹೋಗೋದು ಆಕ್ಸಿಡೆಂಟ್ ಆಗುತ್ತೆ. ಅದೇ ಮಾರ್ಕೆಟ್ ಇಲ್ಲಿ ಓಪನ್ ಮಾಡೋಣ, ಇಲ್ಲಿಂದ ತಗೊಂಡು ಹೋಗ್ತಾರೆ, ಇಲ್ಲಿಂದ ಪಾರ್ಸಲ್ ಹೋಗುತ್ತೆ ಅಂತ ನಾನು ಇಲ್ಲಿ ಮಾಡಿದೆ. ಇವತ್ತು ನಾನು ಏನೋ ಮಾಡಿದ್ದಕ್ಕೆ ಒಂದು ದೇವರು ಒಳ್ಳೆಯದು ಒಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಆಶೀರ್ವಾದ ನನಗಿದೆ. ಅದಕ್ಕೋಸ್ಕರ ನಾನು ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ನಾನಾ ಥರ ಎಷ್ಟು ಕಷ್ಟ ಬಿದ್ದೀನೋ ಅಷ್ಟು ಕಷ್ಟದಲ್ಲಿರೋ ಥರ ಅಂಥವ್ರು ನಾನು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರೆಲ್ಲ ಬೇಕಾಗಿಲ್ಲ. ಸೇವೆ ಅಂದ್ರೆ ನಾನು ಏನಂದರೆ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಈ ಸ್ಕೂಲಲ್ಲಿ ಮಾಡಿದೆ ಅಂದರೆ ನೆಕ್ಸ್ಟ್ ಬೇರೆ ಸ್ಕೂಲಲ್ಲಿ ಕೂಡ ಕೇಳ್ತಾರೆ ನಮ್ಮ ಸ್ಕೂಲಲ್ಲಿ ಮಾಡಿ ಅಂತ. ಇಲ್ಲಾಂದರೆ ಇಲ್ಲಿ ಸ್ಕೂಲಲ್ಲಿ ಮಾಡ್ಕೊಂಡು ಇಲ್ಲೇ ಹೊಟ್ಟೋಗ್ಬೋದು. ನಾನು ಇದನ್ನು 4 ಜನಕ್ಕೆ ತೋರಿಸ್ಕೊಂಡ್ರೆ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ ಇಂಥ ಸೇವೆಯನ್ನು ಮಾಡೋರನ್ನ ಇನ್ನೊಂದು ಪಬ್ಲಿಕ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಕೂಡ ಮಾಡಿಸಿ ಸರ್ ಅಂತ ತಾಲೂಕಲ್ಲಿ ಎಲ್ಲ ಶಾಲೆಗಳಲ್ಲೂ ಮಾಡ್ಬೋದು. ಇದಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ. ಇನ್ನೂ ಬೇರೆಯವ್ರು ಮಾಡಲಿ ಆ ಥರ. ನಾನು ಯಾವ ಥರ ಮಾಡ್ತೀನೋ, ನಾನು 1% ಮಾಡಿದ್ರೆ ಇನ್ನೂ 5% 15% ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇನ್ನೂ ಮಾಡೋವಾಗ ಏನಾಗುತ್ತೆ ಅಂದರೆ ಯಾರಿಗೂ ಯಾವ ತೊಂದರೆ ಆಗಲ್ಲ, ಯಾವುದು ಪ್ರಾಬ್ಲಮ್ ಆಗಲ್ಲ. ಬಡ ಮಕ್ಕಳು, ಬಡವರು, ಎಲ್ರಿಗೂ ಎಲ್ಲ ಥರನೂ ನಾನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾನು ಯಾವುದೇ ಒಂದು ಇದರಲ್ಲಿ ನಮ್ಮ ಕೈಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಒಂದು ಆರೋಗ್ಯ ಹಾಸ್ಪಿಟ್ಲ್ ಪ್ರಾಬ್ಲಮ್ ಎಲ್ಲೇನ ಅಂತ ಹಳ್ಳಿಗಳಲ್ಲಿ ಅಂದರೆ ಅಲ್ಲಿ ಹೋಗಿ ನಾನೇನೋ ಅಷ್ಟು ನನ್ನ ಕೈಲಾದಷ್ಟು ಕೊಟ್ಟು ಒಳ್ಳೆಯ ಒಂದು ಅವರು ಗುಣಮುಖ ಆದರೆ ಸಾಕು, ಅವ್ರ ಫ್ಯಾಮಿಲಿಗೆ ಅವರು ಒಂದು ಸಪೋರ್ಟ್ ಕಂಬ ಇದ್ದಂಗೆ ಇರುತ್ತೆ, ಅವ್ರು ಚೆನ್ನಾಗಿರುತ್ತೆ ಅಂತ ಅದು ಮಾಡ್ತಾ ಇದ್ದೀವಿ ಅಷ್ಟೇ. ನಾವೇನು ಸೇವೆ ಮಾಡ್ತಾ ಅಂತ ತೋರಿಸ್ಕೊಳ್ಳೋದಷ್ಟಲ್ಲ, ಸೇವೆ ಮಾಡೋದನ್ನು 4 ಜನಕ್ಕೆ ಗೊತ್ತಾದರೆ ಅವರು ಮಾಡೋಕ್ಕೆ ಒಂದು ಇದಾಗುತ್ತೆ ಅಂತ.